ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಬಗ್ಗೆ. ನಾವು ಸ್ಟೇ ಆಗಿರೋ ಹೋಟೆಲ್ ಹೆಸರು ಬಂದುಬಿಟ್ಟು ಹಯಾತ್ ರೆಸಿಡೆನ್ಸಿ ಅಂತ. ಇದು ಮೇನ್ಲಿ ಸಿಟಿಯಲ್ಲಿ ಸೆಂಟರಲ್ಲಿ ಇರೋದ್ರಿಂದ ನಮಗೆ ಎಲ್ಲದಕ್ಕೂ ಈಸಿ ಆಕ್ಸೆಸೇಬಲ್ ಆಗಿತ್ತು. ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಆ್ಯಂಡ್ ಇಲ್ಲೇ ಹತ್ತಿರದಲ್ಲಿ ಮೀನಾ ಬಜಾರು ಇದೆ. ತುಂಬ ಈಸಿ ಎಲ್ಲ ಆಕ್ಸೆಸೇಬಲ್ ಇರೋದ್ರಿಂದ ನಾವು ಈ ರೆಸಿಡೆನ್ಸಿನ ಚೂಸ್ ಮಾಡಿದ್ವಿ. ಆ್ಯಂಡ್ ಈ ರೆಸಿಡೆನ್ಸಿ ಬಂದುಬಿಟ್ಟು ಅಪಾರ್ಟ್ಮೆಂಟ್ ರೆಸಿಡೆನ್ಸಿ. ವಿತ್ ಕಿಚನ್ ಇರುತ್ತೆ. ಕಿಚನ್ ಆ್ಯಂಡ್ 2 ಬೆಡ್ರೂಮ್ಸ್. ಅಪಾರ್ಟ್ಮೆಂಟಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನೀವು ಅಪಾರ್ಟ್ಮೆಂಟ್ ತೊಗೊಳೋದ್ರಿಂದ ಇನ್ ಕೇಸ್ ಇಫ್ ಯು ಆರ್ ಸ್ಟೇಯಿಂಗ್ ಫಾರ್ ಅ ಲಾಂಗ್ ಲೈಕ್ 1 ವೀಕ್ ಆರ್ 2 ವೀಕ್ಸ್, ಇಟ್ಸ್ ಅ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅಪಾರ್ಟ್ಮೆಂಟ್ ಇರೋದ್ರಿಂದ ಮೇನ್ಲಿ ಏನಂದರೆ, ನಿಮಗೆ ಕಂಟಿನ್ಯೂಸಾಗಿ ಹೊರಗಡೆನೇ ಊಟ ಮಾಡಿ ನಿಮಗೆ ಬೋರ್ ಆಗಿರುತ್ತೆ, ಅಥವಾ ನಿಮಗೆ ಟೇಸ್ಟೂ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ನಿಮಗೆ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ದಿವಸ ನೀವು ನಿಮ್ಮ ಹೋಟೆಲಲ್ಲೇ, ನಿಮ್ಮ ಕಿಚನಲ್ಲೇ ಕುಕ್ ಮಾಡಿಕೊಂಡು ಆರಾಮಾಗೆ ನೀವು ಹೋಮ್ಲಿ ಫೀಲ್ ಥರ ಮಾಡಿಕೊಂಡು ನೀವು ಅಡುಗೆ ಮಾಡ್ಕೊಂಡು ತಿನ್ಬೋದು. ಅದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ವಿತ್ ಕಿಚನ್, ನೀವು ಇನ್ ಕೇಸ್ ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ. ಅದೇ ರೀತಿ ನಾವು ಅಪಾರ್ಟ್ಮೆಂಟ್ನ ಚೂಸ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಕಿಚನ್ ಇದೆ, ಆ್ಯಂಡ್ ಈ ಕಿಚನಲ್ಲಿ ಫ್ರಿಡ್ಜ್ ಇದೆ, ಆ್ಯಂಡ್ ಡಿಶ್ ವಾಷರ್ ಇದೆ, ಆ್ಯಂಡ್ ಮೇನ್ ಬೇಸಿಕ್ ವೆಸಲ್ಸ್ ಎಲ್ಲ ಇದೆ. ನೀವು ನೋಡ್ಬೋದು, ಇದು ಬಂದುಬಿಟ್ಟು ಫಸ್ಟ್ ಡೇ ನಾವು ಚೆಕ್ ಇನ್ ಆಗಿದ್ದಿನ. ಅದಕ್ಕೆ ಬ್ಯಾಗ್ಸ್ ಎಲ್ಲ ಹಾಗೆ ಇದೆ. ನಾವಿನ್ನೂ ಆರ್ಗನೈಸ್ ಮಾಡಿಲ್ಲ. ನೀವು ನೋಡ್ಬಾರ್ದು, ಇದು ಡೈನಿಂಗ್ ಹಾಲು, ಆ್ಯಂಡ್ ನಿಮ್ಗೊಂದು ದೊಡ್ಡ ಹಾಲ್ ಸಿಗುತ್ತೆ ವಿತ್ ಸೋಫಾ ಆ್ಯಂಡ್ ಟಿ ವಿ ಎಲ್ಲ ಇರುತ್ತೆ. ಇದು ಕಾಮನ್ ಹಾಲ್ ಇದು. ಆ್ಯಂಡ್ 2 ಬೆಡ್ರೂಮ್ಸ್ ಇರುತ್ತೆ, ಅಟ್ಯಾಚ್ ಬಾತ್ರೂಮ್. ಆ್ಯಂಡ್ ಕಿಚನ್ ಆ್ಯಸ್ ಯೂಶುವಲ್ ಲೈಕ್ ಬೇಸಿಕ್ ಎಸೆನ್ಷಿಯಲ್ ಎಲ್ಲ ವೆಸಲ್ಸ್ ಎಲ್ಲ ಇರುತ್ತೆ. ನೀವೇನು ಬೇಕಾದರೂ ಕುಕ್ ಮಾಡ್ಕೊಬೋದು. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ರೂಮ್. ನಮ್ಮ ರೂಮಿಂದ ವ್ಯೂ ಹೇಗಿತ್ತಂದರೆ, ಸ್ವಲ್ಪ ದೂರದಲ್ಲಿ ಒಂದು ಸಮುದ್ರ ಇದೆ. ಅದರ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆ. ನೀವು ನೋಡ್ತಾ ಇರೋದು, ನಾನು ಝೂಮ್ ಮಾಡಿಲ್ಲ, ಹಾಗೆ ನೋಡ್ತಾ ಇದ್ದೀನಿ. ಆ ಬ್ರಿಡ್ಜ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸಮುದ್ರ ಇದೆ. ಇದು ನಮ್ಮ ಹೋಟೆಲ್ ಬಾಲ್ಕನಿಯಿಂದ ಕಾಣುವಂಥ ಒಂದು ವ್ಯೂ. ಇದಾಗಿತ್ತು ನಮ್ಮ ರೂಮ್ ವ್ಯೂ. ಕಮಿಂಗ್ ಟು ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬೇಸಿಕಲಿ ಇದು 4 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಎಲ್ಲ ವೆರಿ ನೀಟ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟು ಅಷ್ಟೇ ಎಲ್ಲ ಥರನೂ ಇತ್ತು. ಲೈಕ್ ಅಮೇರಿಕನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲನೂ ಇನ್ಕ್ಲೂಡ್ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ನಾವು ತಿನ್ಸೋಕ್ಕೆ ಬಿಡ್ತಿಲ್ಲ, ಅವನೇ ತೊಗೊಂಡು ತಿಂತಾ ಇದ್ದಾನೆ. ಈಸ್ ಎಂಜಾಯಿಂಗ್ ಹಿಸ್ ಬ್ರೇಕ್ಫಾಸ್ಟ್. ಆ್ಯಂಡ್ ಈಗ ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತಂತ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಅ ಕ್ವಿಕ್ ವಿಡಿಯೋ. ಆ್ಯಂಡ್ ಇಲ್ಲಿ ನೋಡಿರ್ಬೋದು, ಇಲ್ಲಿ ಎಲ್ಲ ಚೀಸು, ಪನ್ನೀರು, ಆ್ಯಂಡ್ ಇಲ್ಲಿ ಸಲಾಡ್ಸ್ ಎಲ್ಲ ಇತ್ತು. ಆ್ಯಂಡ್ ಇಲ್ಲಿ ಕಾರ್ನ್ಫ್ಲೇಕ್ಸ್, ಮಿಲ್ಕ್, ಕರ್ಡ್, ಡ್ರೈ ಫ್ರೂಟ್ಸ್, ಎಲ್ಲ ಥರನೂ ಇತ್ತು. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾರ್ಮಲ್ ಮೇನ್ ಮೆನ್ಯೂಸ್ ಇತ್ತು. ಆ್ಯಂಡ್ ಇಲ್ಲಿ ಲೈವ್ ದೋಸೆ ಕೌಂಟರ್, ಪ್ಲಸ್ ಇಲ್ಲೆಲ್ಲ ಆಮ್ಲೆಟ್ ಎಲ್ಲ ಲೈವಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಆ್ಯಂಡ್ ಹಾಗೆ ಇನ್ನೊಂಚೂರು ಮುಂದೆ ಹೋದರೆ ಅಲ್ಲಿನೂ ಅಷ್ಟೇ ದೋಸೆ ಕೌಂಟರ್ ಇತ್ತು. ಅಲ್ಲಿನೂ ಬಿಸಿ ಬಿಸಿ ದೋಸೆನ ಲೈವಲ್ಲಿ ಸರ್ವ್ ಮಾಡಿಕೊಡ್ತಾಯಿದ್ರು. ನೀವು ಯಾವ ದೋಸೆ ಹೇಳ್ತಿರೋ ಆ ದೋಸೆ ಅವ್ರು ಪ್ರಿಪೇರ್ ಮಾಡಿಕೊಡ್ತಾಯಿದ್ರು. ಇಟ್ಸ್ ರಿಯಲಿ ನೈಸ್ ಅನಿಸ್ತು. ಇಂಡಿಯನ್ ಬ್ರೇಕ್ಫಾಸ್ಟ್ಗೂ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಬಂದರೆ ನಾರ್ಮಲ್ ಮೇನ್ ಕೋರ್ಸು, ಆ್ಯಂಡ್ ಇಲ್ಲಿ ಬಂದರೆ ಅಮೇರಿಕನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಮಫಿನ್ಸ್ ಇದೆ, ಆ್ಯಂಡ್ ಪ್ಯಾನ್ ಕೇಕ್ ಇದೆ, ಆಲ್ ಬ್ರೆಡ್ಸ್, ಡೋನಟ್ಸ್ ಇದೆ, ಮಫಿನ್ಸು, ಕೇಕ್ಸು, ಆ್ಯಂಡ್ ಇಲ್ಲಿ ಬಂದರೆ ಫ್ರೂಟ್ಸು, ತುಂಬ ವೆರೈಟಿ ಐಟಮ್ಸ್ನ ಇಟ್ಟಿದ್ರು. ಆ್ಯಂಡ್ ಈ ಕಡೆ ಬಂದರೆ ವೆರೈಟಿ ಆಫ್ ಬ್ರೆಡ್ಸ್ ಇಟ್ಟಿದ್ರು. ನಾವಂತೂ ತಿಂದೇ ಇಲ್ಲಪ್ಪ ಅಷ್ಟೊಂದು ವೆರೈಟಿ. ನಾವು ಗೊತ್ತಿರೋದು ವೀಟ್ ಬ್ರೆಡ್ಡು ಆ್ಯಂಡ್ ಮೈದಾ ಬ್ರೆಡ್ಡೆ, ನಾವು ಜಾಸ್ತಿ ಯಾವುದೂ ಟ್ರೈ ಮಾಡಿಲ್ಲ. ಬಟ್ ಇಲ್ಲಂತೂ ವೆರೈಟಿ ಆಫ್ ಬ್ರೆಡ್ಸ್ ಇತ್ತಪ್ಪ. ಆ್ಯಂಡ್ ಅಫ್ಕೋರ್ಸ್ ಅಮೇರಿಕನ್ಗೆ ಅದೇ ಅಲ್ವಾ ಮೇನ್ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳೋದು. ಓವರಾಲ್ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್.
ಸೊ ಇಲ್ಲಿ ನಾವು ನೈಟ್ ಡಿನ್ನರ್ಗೆ ಸೊ ನಾವೇ ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡು ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಸೊ ವಿಚ್ ಈಸ್ ರಿಯಲಿ ನೈಸ್ ಅಂತ ಅನಿಸ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸೊ ನಾವು ಕುಕ್ ಮಾಡಿದ ಫುಡ್ ತಿಂದರೆ ಸೊ ಅದರಲ್ಲಿರೋ ಒಂದು ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಒಂದು ಹೋಟೆಲ್ನ ವ್ಲಾಗ್ ಅಂತ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.